ಹುಬ್ಬಳ್ಳಿಯ ನೇಹಾ ಹಿರೇಮಠ ಹಂತಕನಿಗೆ ಬೇಲಾಗುತ್ತಾ ಅಥವಾ ಜೈಲಾಗುತ್ತಾ ಹೀಗನ್ನೋ ಕುತೂಹಲ. ಯಾಕಂದ್ರೆ ಇವತ್ತು ಹೊರಗೆ ಬರುತ್ತೆ ಈ ಹಂತಕ ಫಯಾಜ್ನ ಜಾಮೀನು ಭವಿಷ್ಯ. ಹುಬ್ಬಳ್ಳಿಯ ನೇಹಾ ಹಿರೇಮಠ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫಯಾಜ್ನ ಜಾಮೀನು ಭವಿಷ್ಯ. 1ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದ ಆದೇಶದತ್ತ ಈಗ ಎಲ್ಲರ ಚಿತ್ತ. ಕೋರ್ಟ್ ಆದೇಶದ ನಡುವೆಯೇ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡುತ್ತಿವೆ. ಲವ್ ಜಿಹಾದ್ ಫಯಾಜ್ಗೆ ಜಾಮೀನು ಕೊಡೋದು ಯಾವುದೇ ಕಾರಣಕ್ಕೂ ಬೇಡ ಅಂತ ಪ್ರತಿಭಟನೆ ಮಾಡಲಾಗಿದೆ. ನೇಹಾ ಕೊಲೆಯಾದ ಕಾಲೇಜಿನಿಂದ ಕೋರ್ಟ್ನ ತನಕವೂ ಕೂಡ ಮೆರವಣಿಗೆ ಮಾಡಲಾಗಿದೆ. ಈ ಪ್ರೊಟೆಸ್ಟ್ ಅನ್ನ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಮಾಡಲಾಗುತ್ತೆ. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಇವರು ಈ ಪ್ರೊಟೆಸ್ಟ್ ನ ನೇತೃತ್ವವನ್ನು ವಹಿಸ್ತಾರೆ. ಏಪ್ರಿಲ್ 18ನೇ ತಾರೀಕು 2024 ಲಾಸ್ಟ್ ಇಯರ್ BVB ಕಾಲೇಜ್ ಆವರಣದಲ್ಲಿ ಈ ಕೊಲೆ ಆಗಿತ್ತು. ಆ ಕೊಲೆಯ ದೃಶ್ಯ ಒಂದ್ಸಲ ನೆನಪಿಸ್ಕೊಳ್ಳೋದಕ್ಕೆ ನೋಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಅವತ್ತೇನೇನಾಯ್ತು ಲಾಸ್ಟ್ ಇಯರ್ ಅಂತ. ಇದೇ ಹಿರೇಮಠನ ಕಾಲೇಜು ಆವರಣದಲ್ಲಿ ಚುಚ್ಚಿ ಕೊಂದು ಸಾಯಿಸ್ಬಿಡ್ತಾನೆ ಈತ. ಲವ್ ಜಿಹಾದ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲೇಜು ಕ್ಯಾಂಪಸ್ನಲ್ಲೇ ಬರಬರವಾಗಿ ನೇಹಾ ಹಿರೇಮಠ ಕೊಲೆ ಆಗ್ತಾಳೆ. ಈ ಭೀಕರ ಹತ್ಯೆ ಮಾಡಿರ್ತಾನಲ್ಲ ಈ ಫಯಾಜು, ಆತನ ತೀರ್ಪು ಅಥವಾ ಜಾಮೀನು ಭವಿಷ್ಯ, ಬೇಲ್ಗೆ ಅರ್ಜಿ ಸಲ್ಲಿಸಿದ ಈ ಥರ ಜಾಮೀನು ಭವಿಷ್ಯ ಇವತ್ತೇನಾಗುತ್ತೆ ಅಂತ ಒಂದು ಕಡೆ ಕೋರ್ಟ್ನಂತ ಎಲ್ಲರ ಚಿತ್ತ ಇದೆ, ಮತ್ತೊಂದು ಕಡೆ ಜಿಲ್ಲೆಯಾದ್ಯಂತ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಲವ್ ಜಿಹಾದ್ ಫಯಾಜ್ಗೆ ಜಾಮೀನು ಕೊಡೋದು ಬೇಡವೇ ಬೇಡ, ಕೊಡಕೂಡದು ಹೀಗನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ.